ಇಂದು ಸಿಂದಗಿ ನಗರದ ಬಿಜೆಪಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಕರೆಯಲಾಗಿತ್ತು. ಆತ್ಮೀಯ ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ಸುದ್ದಿವಾಹಿನಿಯ ಮಿತ್ರರೇ, ಮಂಡಲದ ಅಧ್ಯಕ್ಷ ಸಂತೋಷ್ ಪಾಟೀಲ್ ಡಂಬಾಳವರೇ, ಓರ್ವರಿತ ನನ್ನ ಎಲ್ಲ ಪಕ್ಷದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೇ ಹಾಗೂ ಮಂಡಲದ ಮೋರ್ಚಾದ ಸದಸ್ಯರೇ, ಹಿರಿಯರೇ, ಇವತ್ತು ನಾವು ಪತ್ರಿಕಾಗೋಷ್ಠಿಯ ಉದ್ದೇಶ ಅಂದರೆ ನಮ್ಮ ಸಿಂದಗಿಯ ಶಾಸಕರು ನಮಗೊಂದು ಸವಾಲು ಹಾಕಿದರು. ನಾನೊಂದು 842 ಸರ್ವೆ ನಂಬರ್ ಬಗ್ಗೆ ಏನು 84 ಕುಟುಂಬಗಳ ಬಗ್ಗೆ ತೆರವು ವಿಚಾರದ ನಾವು ಹೋರಾಟ ಮಾಡ್ತಿರುವಾಗ ನಾನೊಂದು ಅವರು ಎಲ್ಲಿ ಸಿಂದಗಿಯಲ್ಲಿ ಭೂಕಬಳಿಕೆ ವಿಚಾರದಲ್ಲಿ ಮನಗೂಳಿಯವರ ವಾಸನೆ ಎಂದು ಕಾಣ್ತಾ ಇದ್ದೆ ಎಂಬ ಮಾತನ್ನು ನಾನು ಉಲ್ಲೇಖ ಮಾಡಿದ್ದೆ. ಆ ಉಲ್ಲೇಖ ಮಾಡಿದಾಗ ಒಂದು 4-7 ಕೊಟ್ಟಿದ್ದೆ. ಇವತ್ತು ನೋಡ್ಬೋದು, ನೀವೆಲ್ಲ ಕೇಳ್ಬೋದು ಯಾವ ನಮ್ಮ ಪ್ರಶ್ನೆ. ಮೊಟ್ಟ ಮೊದಲು ನಾನು ಸಿಂದಗಿಯ ಒಳಚರಂಡಿ ಬಗ್ಗೆ ಹೇಳಿ. ಒಳಚರಂಡಿ ಅಂದರೆ ಅವರ SG ಹೈಸ್ಕೂಲ್ ಮುಂದೆ ಹೋಗುವಂಥ ಒಳಚರಂಡಿ. ಇಲ್ಲಿವರೆಗೂ ಇವತ್ತು ಬಸವೇಶ್ವರ ಸರ್ಕಲ್ನಿಂದ ನೇರವಾಗಿ ಹೋಗ್ತದೆ, ಹೋಗಿ ಅವರ SG ಹೈಸ್ಕೂಲ್ ಕಂಪೌಂಡ್ ಬಂದರೆ ಮತ್ತೆ ತಿರುಗ್ತದೆ, ನೇರವಾಗಿ ಹೋಗಬೇಕಲ್ಲಿ. ಇದು ಅಧಿಕಾರದ ದುರುಪಯೋಗವನ್ನು ಪಡಿಸಿಕೊಂಡಿದ್ದಾರೆ ಅಂತ ಶಾಸಕರು ಪಡಿಸಿಕೊಂಡಿದ್ದಾರೆ ಎಂಬ ಮಾತನ್ನು ನಾನು ಹೇಳಿದ್ದೆ. ಅದು ಇವತ್ತು ಅವರು ನೀವು ನೋಡ್ಬೋದು. ಯಾಕಂದರೆ ನಾನು ವಿಡಿಯೋ ಮಾಡ್ಕೊಂಡು ವಿಡಿಯೋ ತೋರಿಸ್ತೀನಿ, ನೀವೆಲ್ಲ ಕಣ್ಣಿಗೆ ಕಾಣ್ತದೆ. ಅದ್ರ ಜೊತೆಗೆ ಇನ್ನೊಂದು, ಒಲ್ಲರ ಸಮಾಜದ ಬಗ್ಗೆ ಅವರು ಆ ಸಮಾಜಕ್ಕೆ ದೌರ್ಜನ್ಯವೆಸಗಿದ್ರು, ಆ ಸಮಾಜದ ಬಗ್ಗೆ ಅನ್ಯಾಯವನ್ನು ಮಾಡಿದ್ರೆ ಅಂತ ನಾನು ಆರೋಪವನ್ನು ಮಾಡಿದ್ದೆ. ಆ ಒಲ್ಲರ ಸಮಾಜದ ಬಗ್ಗೆ ಆರೋಪ ಮಾಡಿದಾಗ ನಾನು ಏನು ಹೇಳ್ತೀನಿ ಅಂದರೆ, ಮುಂಚೆ ಅದು ಸರ್ವೆ ನಂಬರ್ 771, ಒಟ್ಟು ಟೋಟಲ್ ಸರ್ವೆ ನಂಬರ್ 771, ಒಟ್ಟು ಕ್ಷೇತ್ರ 12 ಎಕರೆ 25 ಗುಂಟೆ ಇದೆ. ಆ ಜಮೀನು 771 ಇದು 4 ಎಕರೆ 25 ಗುಂಟೆ ಚೇರ್ಮನ್ ತಾಲೂಕಾ ಶಿಕ್ಷಣ ಪ್ರಸಾರಕ ಸಹಕಾರಿ ಮಂಡಳಿಗೆ ಸೋತ. ಎಲ್ಲಿ ಒಟ್ಟು 12 ಎಕರೆ 25 ಗುಂಟೆ, 4 ಎಕರೆ 25 ಗುಂಟೆ ಏನು ನಡೀತಲ್ಲ ಆಯುರ್ವೇದಿಕ್ ಕಾಲೇಜ್. ನಾನು ಅದರ ಬಗ್ಗೆ ಮಾತನಾಡ್ತೇನೆ. ಆಯುರ್ವೇದಿಕ್ ಕಾಲೇಜ್ 771 3 ಎಕರೆ ಇದು ಒಲ್ಲರ ಸಮಾಜದ ಆಸ್ತಿ. ಅದ್ರ ಜೊತೆಗೆ 771 ಸರ್ವೆ ನಂಬರಲ್ಲಿ ಬಾರ್ 2 1 4 ಎಕರೆ 34 ಗುಂಟೆ 8 ಸೆಂಟ್ ಇದು ತಹಸೀಲ್ದಾರ್ ಕಾರ್ಯಾಲಯಕ್ಕೆ 4 ಎಕರೆ 34 ಗುಂಟೆ 8 ಸೆಂಟ್ ಇದು ತಹಸೀಲ್ದಾರ್ ಕಾರ್ಯಾಲಯ ಒಂದರಿಂದ ಜಾಸ್ತಿ. 771 ಮಾಡಿಬಿಟ್ಟು 5 ಗುಂಟೆ 8 ಸೆಂಟ್ ಅದರಲ್ಲಿ ಈ ಜಾಗದಲ್ಲಿ ಅದರಲ್ಲೇ ನೋಡ್ತಾರೆ 5 ಗುಂಟೆ 8 ಸೆಂಟ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರಿ ನೌಕರ ಸಂಘದ್ದು 5 ಗುಂಟೆ ರಾಜ್ಯ ಸರ್ಕಾರ ನೌಕರ ಸಂಘ. ಇವೆಲ್ಲ ಈಗ 12 ಎಕರೆ 25 ಗುಂಟೆ ಹೊಡೆಯುವಾಗ ಸೀಟು ಹೊಡೆಯುವಾಗ ಹ್ಯಾಂಗೆ ಹೊಡಿತಾರೆ? ನೇರವಾಗಿ ಹೊಡಿತಾರೆ. ಹೊಡೆಯುವಾಗ ಅವ್ರು ಯಾವ ರೀತಿ ಹೊಡೆದ್ರೆ ಬಹುಶಃ ನಿಮಗೆ ಬಂದರೆ ಇದು ಕೊಡ್ತೇನೆ. ಇದು ನಕ್ಷೆ 771 ಇದು ನಕ್ಷೆ 771 ನಕ್ಷೆ. ಹೊಡಿತಾರ ಈ ಮೂರು ಸೇತು ನೇರವಾಗಿ ಬರ್ಬೇಕಲ್ಲ. ಈ ರಸ್ತೆಗೆ ಹೋಗ್ಬೇಕು, ಏನು SG ಹೈಸ್ಕೂಲ್ ಬಂದು ಆ ರಸ್ತೆಗಳು ಹೊಂದಿಕೊಂಡು ಹೋಗ್ಬೇಕು. ಇದು ಯಾವ ನಮ್ಮ ಬಸವೇಶ್ವರ ಸರ್ಕಲ್ಗೆ ಹೋಗುವಂಥ ರಸ್ತೆಗೆ ಹೊಂದಿಕೊಂಡು ಈ ಸೀಟ್ ಅನ್ನೋದಲ್ಲ, ಈ ಸೀಟು ಒಲ್ಲರ ಸಮಾಜಕ್ಕೆ ಬಿಡ್ತಾರೆ. ಕೇವಲ SG ಹೈಸ್ಕೂಲ್ ಕಡೆ ರಸ್ತೆಗೆ ಜಾಗ ಬಿಡ್ತಾವ್ರೆ, ಮತ್ತು ಇವರು ಹಿಂದೆ ಕಡೆ ಅವ್ರಿಗೆ ಬಿಟ್ಕೊಡಲ್ಲ. ಇದು ತಾಲೂಕಾ ಶಿಕ್ಷಣ ಸಹಕಾರಿ ಪ್ರಸಾರಕ ಮಂಡಳಿ ಅಂತೇಳಿ ಈ ಕಡೆ ರಸ್ತೆ ಈ ರೀತಿಯನ್ನು ಕಬಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಸೀಟಿ ಹೊಡಿತಾರೆ, ಹಿಂಗೆ ಹೊಡಿ ಇದು ಹೊಡೆದು ಅಂದರೆ ಈ ರಸ್ತೆಗಳು ಹೊರಬೇಕು, ಆ ರಸ್ತೆಗಳು ಬೇಕು. ಆ ಒಲ್ಲ ಸಮಾಜಕ್ಕೆ ಒಂದೇ ರಸ್ತೆ. ಇದು ಯಾಕಂದರೆ ಇಲ್ಲಿ ಬಹುಶಃ ಈ ರಸ್ತೆಗೆ ಏನಂದರೆ ಬಹುಶಃ ಇದು KB ಮುಂದೆಲ್ಲ ಆ ರಸ್ತೆಯಲ್ಲಿ ಮತ್ತು ಪೆಟ್ರೋಲ್ ಪಂಪ್ ಹಾಕಿದ್ದಾರೆ. ಜೊತೆಗೆ 2 ಮಾರಾಟ ಮಳಿಗೆಯನ್ನು ಮಾಡಿದ್ದಾರೆ. ಪೆಟ್ರೋಲ್ ಪಂಪು ಸರ್ಕಾರಿ ತತ್ವದ ರಂಗದ ಮೇಲೆ ತೆಗೆದುಕೊಂಡಂಥ ಒಂದು ಲೈಸೆನ್ಸ್ ಪೆಟ್ರೋಲ್ ಪಂಪ್.
ಸರ್ಕಾರಿ ರಂಗದ ತತ್ವದ ಮೇಲೆ ತೆಗೆದುಕೊಂಡು ಪೆಟ್ರೋಲ್ ಬಂಕು ಇವತ್ತು ಲೀಸ್ ಮೇಲೆ ಮತ್ತೊಬ್ಬರಿಗೆ ಮಾಡ್ತಾರೆ. ವ್ಯಾಪಾರಿ ಆಗ್ತದೆ, ಸರ್ಕಾರಿ ರಂಗದಲ್ಲಿ ವ್ಯಾಪಾರ ಮಾಡ್ತಾರೆ. ಅದ್ರ ಜೊತೆಗೆ ಬಹುಶಃ ಇದೆಲ್ಲ ಆದಮೇಲೆ ಇದು ಆ ಸಮಾಜಕ್ಕೆ ಮಾಡಿದಂಥ ದ್ರೋಹ ಅಲ್ಲವೇ ಅಂತ ನಾನು ನೋಡಿದ್ರೆ ನೇರವಾಗಿ ಪ್ರಶ್ನೆ ಚೀಟ್ ಆಗಿ ಹೊಡಿತಾರೆ ನೋಡಿ. ಚೀಟ ಹಿಂಗೆ ಹೊಡೆದು ಹಿಂಗೆ ಮಾಡ್ಕೊತಾರೆ. ನೀನು ಹೊಡಿಬೇಕು. ಎರಡೂ ಆಯ್ಕಟ್ಟಿನ ಜಾಗ ನಮ್ಗೆ ಬೇಕು, ಬೆಲೆ ಬಾಳುವ ಜನ ನಮಗೆ ಬೇಕು. ಈ ರೀತಿ ಚೀಟನ್ನು ಹೊಡೆಯುವಂಥ ಕೆಲಸ ಮಾಡ್ತಾರೆ ಆ ಮುಕ್ತ ಜಮೀನು. ಈ ರೀತಿ ಹೊಡೆದು ಜಾಗವನ್ನು ಕಬಳಿಸುವಂಥ ಕೆಲಸ ನಾನು ಹೇಳ್ತಿದ್ದೆ. ದೊಡ್ಡ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಮತ್ತು ಯಾರು ದಾಖಲೆ ಸಭೆ ಸೇರಿದ್ರು ದಾಖಲೆ ಸದಸ್ಯರು ಮಾಡ್ತಾರೆ. 770 ಸಭೆ ನಮ್ಮ ದಾಖಲೆ ಸಭೆ ಒಟ್ಟಲ್ಲಿ 771. ಅದು 12 ಎಕರೆ 25 ಗುಂಟೆದಾಗ 3 ಮಂದಿ ಆಗ್ತದೆ. ಸರ್ಕಾರಗಳಿದೆ, ದೊಡ್ಡ ಸಮಾಜಗಳಿದೆ, ಒಂದು ಊರಿಗಳಿದೆ, ಭಾರತ ಶಿಕ್ಷಣ ಪ್ರಕಾಶಗಳು. ಈಗ ಹೊಡೆದವರು ಅಲ್ಲಿ ಸೀಟ್ನಲ್ಲೂ ಯೂಸ್ ಮಾಡ್ತಾರೆ ಆ ಸಮಾಜ. ಪ್ರೆಸ್ ಮೀಟ್ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮಾಜಿ ಶಾಸಕರಾದ ರಮೇಶ್ ಭೂಸನೂರ್ ಅವರು ಸಿಂದಗಿ ನಗರದಲ್ಲಿ ಶಾಸಕರ ವಿರುದ್ಧ ಭೂ ಕಬಳಿಕೆ ಬಗ್ಗೆ ಆರೋಪಿಸಿ 1944ರಿಂದ ಇಲ್ಲಿಯವರೆಗಿನ ಹಲವು ದಾಖಲೆಗಳನ್ನು ಬಿಡುಗಡೆ ಮಾಡಿದರು. ನೀವು ಒಂದರೆ ಸಿಂದಗಿ ಪರಮಿತಿಯಲ್ಲಿ ಸಿಂದಗಿ ನಗರದಲ್ಲಿ ಒಂದೇ 1 ಕಿಲೋಮೀಟರ್ ಡಾಂಬರೀಕರಣ ರಸ್ತೆ ಮಾಡಿದರೆ ನನಗೆ ಹೇಳಿ. ಸಿಂದಗಿ ನಗರದಲ್ಲಿ 1 ಕಿಲೋಮೀಟರ್ ಆಮೇಲೆ ಮಾಡ್ತಾರೆ. ಹದಗೆಟ್ಟ ಸಿಂದಗಿ ಒಳಚರಂಡಿ ವ್ಯವಸ್ಥೆ, ಸಿಂದಗಿ ತಾಲೂಕಿಗೆ ಸಂಪರ್ಕಿಸುವ ಹದಗೆಟ್ಟ ರಸ್ತೆಗಳು ಮಾಹಿತಿ ನೀಡಿದರು. ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಭಾಗವಹಿಸದಂತೆ ಹಲವು ರೈತರನ್ನು ಶಾಸಕ ಅಶೋಕ್ ಮನಗೂಳಿಯವರು ಒತ್ತಡ ಹೇರಲು ಪ್ರಯತ್ನಿಸಿದ್ದರು. ಸಿಂದಗಿ ನಗರದಲ್ಲಿ ವಾರ್ಡ್ಗಳ ಸಮಸ್ಯೆಗಳು ಹಲವಾರು. ಅಲ್ಲಿನ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ನನ್ನ 16 ತಿಂಗಳ ಅವಧಿಯಲ್ಲಿ 120 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯಾಗಿದೆ. ಗುರುಭವನ ಕಟ್ಟಡ ನಿರ್ಮಾಣ ನನ್ನ ಅವಧಿಯಲ್ಲಿ ಭೂಮಿ ಪೂಜೆ ಮಾಡಲಾಗಿತ್ತು ಹಾಗೂ 50 ಲಕ್ಷ ಮಂಜೂರು ಮಾಡಲಾಗಿತ್ತು. ಅದನ್ನು ರದ್ದುಗೊಳಿಸಿ ಶಾಸಕರು ಪುನಃ ಭೂಮಿ ಪೂಜೆ ಮಾಡಿದ್ದಾರೆ. ಗಾಂಧಿ ಎಂಬುದು ಕೇವಲ ಒಂದು ಪುತ್ಥಳಿ ಅಲ್ಲ, ಅದು ಒಂದು ಪುತ್ಥಳಿ ಅಲ್ಲ, ಅದು ತ್ಯಾಗ ಸತ್ಯ ಜನಪರ ಆಡಳಿತ ಸಂಕೇತ. ಅಂತ ಮಹಾತ್ಮನ ಪುತ್ಥಳಿಯನ್ನು ಬದಿಗೆ ತರಿಸಿ ಸ್ವಪ್ರಚಾರದ ಸ್ತಂಭ ನಿರ್ಮಿಸಲು ಅತ್ಯಂತ ಖಂಡನೀಯ ನಡೆ. ಇದಕ್ಕಿಂತಲೂ ಶಾಸಕರ ಸಂಘಟನೆಗಳಿಗೆ ಗಾಂಧಿ ಪುತ್ಥಳಿಗೆ ಅವಮಾನ ಮಾಡಿ ವ್ಯಾಪಾರ ಮುಟ್ಟಕ್ಕೆ ಒಂದು 800 ಮೀಟರ್ ವ್ಯಾಪಾರ ಮುಟ್ಟಿದ್ರೆ 800 ಮೀಟರ್. ಇನ್ನೊಂದು ವಾರಕ್ಕೆ ಮಾಡಿದೆ ಎರಗಲ್ಲಿ ಹೋಗಿ ಹೋಗಿ ಎರಗಲ್ಲಿಂದ ನೀವು ಹೀಗೆ ಗುತ್ತಿಗೆ ಹೋಗ ಹಿಂಗೆ ಗೊತ್ತಿದೆ ಎರಗಲ್ಲಿ ಬೇಕು ಕೇವಲ 4 ಕಿಲೋಮೀಟರ್ ಗುತ್ತಿಗೆ ಹೊತ್ತು ಬಿಟ್ಟು ಊರಿಗೆ ಹಚ್ಚಿವಿ ಡಾಂಬಿಕ ಎರಗಲ್ಲಿಂದ ಗುತ್ತಿಗೆ ಹೋಗಿ ಡಾಂಬಿಕ ಅಲ್ಲಿಂದ ನನ್ನ ಊರಿಗೆ ನೋಡಿ ಸಂಪರ್ಕ ಜಾಗ ಹಳ್ಳಿಗಳಿಗೆ ಸಂಪರ್ಕ ಸಿಂದಗಿ ಪಟ್ಟಣಕ್ಕೆ ಸಂಪರ್ಕ ಕೊಟ್ಟಿದ್ದೆ. ಕೋಲಾರ ಸಿಂದಗಿ ಕೋಲಾರ ನೀವು ಮಾಡೋದು ಬೇರೆ ಕೆಲಸ ಮಾಡ್ಕೊಂಡು ಯಾವ ಕೊಟ್ಟು ಯಾವ ಬೇರೆ ಪಕ್ಕದ ಮೇಲೆ 1 ಕೋಟಿ ರೂಪಾಯಿ ಹಾಕೊಂಡು ರಸ್ತೆ ಇಲ್ಲಿ ಯಾವ ಹಾಕೊಂಡು ದಾಖಲೆ ಒಳ್ಳೆ ಒಂದು ಬೇರೆ ರಸ್ತೆ ಈಗ ಕೆಲಸ ಆಗಲ್ಲ. ಆ ಮಾಡಿದ್ರೆ ಕೋಲಾರ ಉದ್ಯೋಗ ಆಗುತ್ತೆ. ಸಾರ್ವಜನಿಕರ ಬೇಡಿಕೆ ಆಚೆ ತಕ್ಕಂತೆ ಮಾಡ್ತಾರೆ. ನಾವೆಲ್ಲ ರೈತರ ಮಕ್ಕಳು ನಮ್ಗೆ ಅನ್ಯಾಯ ಆಗಕ್ಕಂತ ಮತ್ತೊಬ್ಬರು ಯಾಕೆ ಮಾಡ್ಬೇಕು? ನಾವೇ ಹೋಗಿ ಪ್ರತಿಭಟನೆ ಮಾಡಬೇಕು. ಇದು ನಮ್ಮ ಹಕ್ಕದ. ಕಾರ್ಖಾನೆ ಅವ್ರ ನಮ್ಮ ಮೇಲೆ ಬಲಾತ್ಕಾರ ಮಾಡಿ ನಮ್ಗೆ ರೇಟ್ ಕೊಡಲ್ಲ ಅಂದಾಗ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಬರಲ್ಲ. ಇಡೀ ರೈತ ಕುಲಕ್ಕೆ ನಾವು ಅನ್ಯಾಯ ಆದಾಗ ಎಲ್ಲರೂ ಹೋಗ್ಬೇಕು. ಇಲ್ಲಿ ಯಾರು ಪಕ್ಷ ನೋಡಬಾರ್ದು. ಎಲ್ಲ ಕಡೆ ಬಸ್ ನಿಲ್ದಾಣ ಪಕ್ಕದ 3.35 ಎಕರೆ ಶಾಲೆಗಾಗಿ ದಾನವಾಗಿ ನೀಡಿದ್ದ ಭೂಮಿಯನ್ನು ಕಬಳಿಸಿದ್ದಾರೆ. ಶಾಸಕರ ಎದುರೇ
ದಲಿತ ಯುವಕನ ಮೇಲೆ ಹಲ್ಲೆ ಆಗುತ್ತದೆ. ಶಾಸಕರ ವಿರುದ್ಧ ಧ್ವನಿ ಎತ್ತಿದವರನ್ನು ಕರೆಸಿ ಬೆದರಿಕೆ ಹಾಕುತ್ತಾರೆ. ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ ಎಂದು ಮಾಜಿ ಶಾಸಕ ರಮೇಶ್ ಭೂಸನೂರ್ ಅವರು ಆರೋಪಿಸಿದರು. ಈಗಿನ ತಹಶೀಲ್ದಾರ್ ಕಚೇರಿ ಹಾಗೂ ಗೊಲ್ಲರ ಓಣಿಯ ಜಾಗದ ಸುಮಾರು 12 ಎಕರೆ ಜಾಗ ತಮಗೆ ಬೇಕಾದಂತೆ ಅನುಕೂಲ ಮಾಡಿಕೊಂಡಿದ್ದಾರೆ. ಗಾಂಧಿ ಪ್ರತಿಮೆಯನ್ನು ಸರ್ಕಲ್ನಿಂದ ತೆರವುಗೊಳಿಸಿ ಅಶೋಕ ಸ್ತಂಭವನ್ನು ನಿರ್ಮಿಸಿ ಗಾಂಧಿ ಪ್ರತಿಮೆಯನ್ನು ಹಿಂದಕ್ಕೆ ಸರಿಸಿದ್ದಾರೆ. ಅಶೋಕ ಸ್ತಂಭಕ್ಕೆ ಸ್ಥಾಪಿಸಲು ಯಾವುದೇ ಠರಾವು ಹೊರಡಿಸಿಲ್ಲ. ಹೀಗೆ ಸಾಲು ಸಾಲು ಆರೋಪಗಳು ಶಾಸಕರ ವಿರುದ್ಧ ಬಿಜೆಪಿ ಮಾಜಿ ಶಾಸಕರು ದಾಖಲೆ ಸಮೇತ ಬಿಡುಗಡೆ ಮಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕರು ರಮೇಶ್ ಭೂಸನೂರ್, ಬಿಜೆಪಿ ಸಿಂದಗಿ ಮಂಡಲ ಅಧ್ಯಕ್ಷರಾದ ಸಂತೋಷ್ ಪಾಟೀಲ್ ಗೌಡಡಂಬಳ, ರೈತ ಮೋರ್ಚಾ ಅಧ್ಯಕ್ಷರಾದ ಪೀರು ಕೆರೂರ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದರು. ವರದಿ ಮಂಜುನಾಥ್ ಗೋಡೇಕರ್, ಸಿಂದಗಿ.